ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವ್ಯಾಸಃ ಗಂಧಾನ್ ರಸಾನ್ನಾನುರುಧ್ಯೇತ್ ಸುಖಂ ವಾ ನಾಲಂಕಾರಾನ್ಶ್ಚಾಪ್ನುಯಾತ್ ತಸ್ಯ ಮಾನಂಚ ಕೀರ್ತಿಂ ಚ ಯಶಶ್ಚ ನೆಚ್ಛೇತ್ ಸ ವೈ ಪ್ರಚಾರ ಪಶ್ಯತೋ ಬ್ರಾಹ್ಮಣಸ್ಯ. ಈ ಲೈವ್ಗೆ ಬರೋದಕ್ಕಿಂತ 3 ನಿಮಿಷದ ಮೊದಲು ನೋಡಿ, ಬ್ರಾಹ್ಮಣರು ಜ್ಯೋತಿಷ್ಯ ಹೇಳಿ ಯಾವ ರೀತಿ ಬದುಕ್ತಾರೆ ಅಂತ. ಇವತ್ತು ತಮಾಷೆ ಅಂದರೆ ಮೊದಲನೇ ಶ್ಲೋಕವೇ ಬ್ರಾಹ್ಮಣನೊಬ್ಬ ಗಂಧವನ್ನ, ರಸವನ್ನ, ಸುಖವನ್ನ ಬಯಸಬಾರದು. ಮಾತು ಇನ್ನೂ ತಮಾಷೆಯಾಗಿ ಶುರು ಆಗಿದ್ದೇನು ಅಂತಂದ್ರೆ, ಈ ಜ್ಯೋತಿಷ್ಕರೆಲ್ಲ ದಪ್ಪ ದಪ್ಪ ಹಾರಗಳನ್ನು ಹಾಕೊಳ್ತಾರೆ ಅಂತ. ಇಲ್ಲಿ ಹೇಳ್ತಾರೆ ನಾಲಂಕಾರಾನ್ಶ್ಚಾಪ್ನುಯಾತ್. ಬ್ರಾಹ್ಮಣನೊಬ್ಬ ಅಲಂಕಾರವನ್ನ ಮಾಡಿಕೊಳ್ಳಬಾರದು, ಅವರಿಗೆ ತೋರಿಸ್ಲಿ ಅಂತ. ಹಾಗಾದ್ರೆ ತುಳಸಿ ಮಾಲೆ ಬಹಳ ಹಿಂದೆ ಹೇಗೆ ಗೊತ್ತಾ ಇದ್ದದ್ದು? ತುಳಸಿ ಮಾಲೆ ಅಂದರೆ ಅವತ್ತು ದೇವರಿಗೆ ಸಮರ್ಪಣೆ ಮಾಡಿದ ತುಳಸಿಯನ್ನು ತೆಗೆದು ಅದರಿಂದ ಮಾಲೆ ಮಾಡಿ, ಬೆಳಗ್ಗೆ ನಿರ್ಮಾಲ್ಯ ಅಂತ ತೆಗೆದಿರ್ತಾರಲ್ಲ, ಆ ನಿರ್ಮಾಲ್ಯದ ತುಳಸಿಯ ಮಾಲೆಯನ್ನ ಮಾಡಿ ಅದನ್ನ ಶರೀರಕ್ಕೆ ತೊಟ್ಟುಕೊಳ್ಳೋದು, ಅದು ತುಳಸಿ ಮಾಲೆ. ಆಮೇಲೆ ಏನಾಯಿತು, ಕಟ್ಟಿಗೆಯಿಂದ, ಆ ತುಳಸಿಯ ಕಾಷ್ಠದಿಂದ ಮಾಡುವ ಮಣಿ ಅಂತ. ಹೀಗಾಗಿ ನಾಲಂಕಾರಾನ್ಶ್ಚಾಪ್ನುಯಾತ್ ತಸ್ಯ ಅಲಂಕಾರ ಮಾಡ್ಕೊಳ್ಬಾರದು ಬ್ರಾಹ್ಮಣನಾದವ. ಈಗ ತುಳಸಿ ಮಾಲೆ ಒಂದು ಸರಿ, ನಾನು ದೇವರ ದಾಸ ಅಂತ ಹೇಳ್ಕೊಳ್ಬೇಕು ಅಂತಂದ್ರೆ ಹೇಗೆ? ತುಳಸಿ ಮಾಲೆ ಹಾಕ್ಕೊಳ್ಬೇಕಾಗತ್ತೆ. ಗಂಧವನ್ನು ತೊಟ್ಕೊಳ್ಬೇಡಿ ಅಂತಾರೆ, ರಸವನ್ನು ಆಸ್ವಾದನೆ ಮಾಡಬೇಡಿ ಅಂತಾರೆ. ಆದರೆ ಗಂಧವನ್ನು ತೊಟ್ಕೊಳ್ಳದೆ ಇರಲಿಕ್ಕಾಗಲ್ಲ, ಅದರಿಂದಾಗಿ ದೇವರಿಗೆ ಸಮರ್ಪಣೆ ಮಾಡಿ ತೊಟ್ಕೊಳ್ಳಿ ಎಂದರು. ರಸವನ್ನು ಆಸ್ವಾದನೆ ಮಾಡದೇ ಇರಲಿಕ್ಕಾಗಲ್ಲ, ಅದರಿಂದಾಗಿ ದೇವರಿಗೆ ನೈವೇದ್ಯ ಮಾಡಿ ಉಂಡ್ರಿ ಎಂದರು. ಅಲಂಕಾರವನ್ನು ಮಾಡ್ಕೊಳ್ಬೇಡಿ ಅಂತ, ಅಲಂಕಾರ ಮಾಡ್ಕೊಳ್ಳದೆ ಇರಲಿಕ್ಕಾಗಲ್ಲ, ದೇವರಿಗೆ ಮಾಡಿ ಆಮೇಲೆ ತಗೊಳ್ಳಿ ಎಂದರು. ಮಾನಂಚ ಕೀರ್ತಿಂಚ ಯಶಶ್ಚ ನೆಚ್ಛೇತ್ ಸ ವೈ ಪ್ರಚಾರ ಪಶ್ಯತೋ ಬ್ರಾಹ್ಮಣಸ್ಯ. ಮಾನ ಅಂದರೆ ಸನ್ಮಾನವನ್ನು ಬೇಡ ಅಂತ ಹೇಳಿ, ಕೀರ್ತಿಯನ್ನ ಬೇಡ ಅಂತ ಹೇಳಿ, ಅದೇ ಪ್ರಚಾರ ಒಳ್ಳೆಯ ನಡೆ. ಚಾರ ಅಂದರೆ ನಡೆ, ಚರಗತಿ ಭಕ್ಷಣಯೋ. ಪ್ರಚಾರ ಅಂದರೆ ಒಳ್ಳೆ ನಡೆ. ಒಬ್ಬ ಬ್ರಾಹ್ಮಣನ ಒಳ್ಳೆ ನಡೆ ಏನು ಅಂದರೆ ಇದೆ. ಸರ್ವಾನ್ ವೇದಾನಧೀತ ಶುಶ್ರೂಷು ಬ್ರಹ್ಮಚರ್ಯವಾನ್ ರುಚೋ ಯಜುಂಚ ಸಾಮಾನಿ ವೇದ ವೇದಾಂಗಪಾರಗಃ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕು. ವೇದಗಳನ್ನು ಅಧ್ಯಯನ ಮಾಡೋದ್ರಿಂದ ತಪ್ಪಿಸಿಕೊಳ್ಳಿಕ್ಕಿಲ್ಲ. ಕೈಲಾದಷ್ಟು ಅಧ್ಯಯನ ಮಾಡಲೇಬೇಕು. ಋಗ್ವೇದವನ್ನು, ಯಜುರ್ವೇದವನ್ನು, ಸಾಮವೇದವನ್ನು
ಅಧ್ಯಯನ ಮಾಡ್ತಾ ವೇದಾಂಗಗಳನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಆದರೂ ಪಡಬೇಕು. ಇದು ನಮ್ಮ ಅವಶ್ಯ ಕರ್ತವ್ಯಗಳಲ್ಲಿ ಒಂದು. ಇಷ್ಟಿಷ್ಟ ವಿವಿಧ ಪ್ರಾಪ್ಯ. ಅದರಿಂದಾಗಿ ಉಪನಿಷತ್ತನ್ನು ವೇದ ನಾವು ಅಟ್ಲೀಸ್ಟ್ ಒಂದು ಸೂಕ್ತ ಪುರುಷ ಸೂಕ್ತವೋ ಯಾವುದೋ ಒಂದು ಸೂಕ್ತವನ್ನು ಅರ್ಥ ಸಮೇತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕು, ಚಿಕ್ಕದಾಗಿ. ಅದನ್ನು ತಪ್ಪಿಸ್ಕೊಳ್ಳಿಕ್ಕಿಲ್ಲ. ಪಾಪ ವಿನಯದಿಂದ ಹೇಳ್ತಾರಲ್ಲ, ಅಯ್ಯೋ ನಮಗ ಅದನ್ನು ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಸ್ವಾಮಿಗಳೆಲ್ಲ ವೇದಿಕೆಯ ಮೇಲೆ, ಅಯ್ಯೋ ನ್ಯಾಯಸುಧಾ ಅಂದ್ರೇನು, ಅನುವ್ಯಾಖ್ಯಾನ ಅಂದ್ರೇನು, ಟೀಕೆ ಅಂದ್ರೇನು, ಟಿಪ್ಪಣಿ ಅಂದ್ರೇನು, ನಮಗೆ ಅದನ್ನು ಓದುವ ಯೋಗ್ಯತೆ ಸರ್ವಥಾ ಇಲ್ಲ, ಅದನ್ನು ದೂರದಲ್ಲಿ ಮನೆಯಲ್ಲಿಟ್ಟು ನಮಸ್ಕಾರ ಮಾಡೋದಷ್ಟೇ ನಮ್ಮ ಯೋಗ್ಯತೆ ಅಂತ ಅವರು ಪಾಪ ವಿನಯದಿಂದ ಹೇಳ್ತಾರೆ. ಜನರಿಗೇನು ಅರ್ಥ ಆಗತ್ತೆ ಗೊತ್ತಾ? ಅಯ್ಯೋ ಅಂಥವರೇ ಹೇಳಿದಾರೆ, ನಾವೆಲ್ಲ ಓದೋದೇ, ಅಯ್ಯೋಯ್ಯೋ ಸರ್ವಥಾ ಸಾಧ್ಯ ಇಲ್ಲ, ಹಾಗೆ ಅನ್ಕೊಂಡವರು ನರಕಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗೆ ಅನ್ಕೊಂಡವ್ರು ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು. ಬೆಂಗಳೂರಿನ ಬ್ರಹ್ಮಣಸ್ಪತಿ ಒಬ್ಬರು ಇದ್ರು, ಆಯ್ತಾ? ಅವರು ವೇದಕ್ಕೆ ವ್ಯಾಖ್ಯಾನ ಮಾಡೋದು ಅಂದ್ರೇನು, ವೇದಕ್ಕೆ ಟೀಕಾ ಬರೆಯೋದು ಅಂದ್ರೇನು, ಹಿಂದಿನವರೆಲ್ಲ ಬರೆದಿದ್ದಾರೇನು, ಅಂಧಂತಮಸ್ಸಿಗೆ ಹೋಗೋ ಮಾರ್ಗ. ವೇದ ಓದಿದ್ರೆ ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತನ್ನುವ ಏಕೈಕ ಬೃಹಸ್ಪತಿಯನ್ನು ನಾನು ಅವತ್ತೇ ನೋಡಿದ್ದು. ಹೀಗಾಗಿ ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ಅಧ್ಯಯನ ಮಾಡಬೇಕು. ಎಷ್ಟಾಗತ್ತೋ ಅಷ್ಟು. ಪೂರ್ತಿ ಯಾರಿಗಾಗತ್ತೆ? ಯಾರಿಗೂ ಆಗಲ್ಲಪ್ಪ. ಹಾಗಂತ ಅಧ್ಯಯನ ಮಾಡದೆ ಕೂತ್ಕೊಳ್ಳೋದ? ಶಾಸ್ತ್ರ ಏನು ಹೇಳಿದೆ? ನ ಅವೇದವಿನ್ಮನುತೆ ದಂಬೃಹಂತಂ ಅಂತ. ವೇದವನ್ನು ತಿಳಿಯದವ ಅದನ್ನ ದೇವರನ್ನು ತಿಳಿಯಲಾಗುವುದಿಲ್ಲ, ಮನನ ಮಾಡಲಾಗೋದಿಲ್ಲ. ಇಷ್ಟಿಷ್ಟ ವಿವಿಧ ಪ್ರಾಪ್ಯ ಕ್ರತುಶ್ಚೈವಾಪ್ತ ದಕ್ಷಿಣಾನ್ ನೈವ ಪ್ರಾಪ್ನೋತಿ ಬ್ರಾಹ್ಮಣ್ಯಂ ಅವಿಜ್ಞಾತಂ ಕಥಂಚನ. ಇಷ್ಟಿಗಳನ್ನು ಮಾಡಬೇಕು. ಇಷ್ಟಿಗಳು ಅಂದರೆ ಸಣ್ಣ ಪುಟ್ಟ ಯಾಗಗಳು. ಸಾಧ್ಯವಾದರೆ ಕೃತುಗಳನ್ನೂ ಮಾಡಬೇಕು. ನೈವ ಪ್ರಾಪ್ನೋತಿ ಬ್ರಾಹ್ಮಣ್ಯಂ ಅವಿಜ್ಞಾತಂ ಕಥಂಚನ. ಏನನ್ನೂ ತಿಳಿಯದೇ ಇದ್ರೆ ಅವನಲ್ಲಿ ಬ್ರಾಹ್ಮಣ್ಯ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಅಂತಾರೆ. ಹೀಗಾಗಿ ಬ್ರಾಹ್ಮಣ್ಯದ ಹೆಗ್ಗುರುತು ಯಾವುದು ಅಂದರೆ ಜ್ಞಾನವೇ ವಿನಃ ಬೇರೆ ಅಲ್ಲ. ಜ್ಞಾತ ಯಸ್ಸರ್ವಭೂತಾನಾಂ ಸರ್ವವಿತ್ ಸರ್ವಭೂತಕೃತ್ ನಾ ಕಾಲೇ ಮ್ರಿಯತೆ ಜಾತು ನ ದೇವೋ ನ ಚ ಬ್ರಾಹ್ಮಣ. ಎಲ್ಲ ಜೀವರನ್ನ ತಿಳಿದವ, ಎಲ್ಲವನ್ನು ಪಡೆದವ, ಎಲ್ಲ ಭೂತಗಳನ್ನು ಪ್ರಪಂಚದಲ್ಲಿ ತೊಡಗಿಸಿದವ. ನಾಕಾಲೇ ಮ್ರಿಯತೆ. ದೇವತೆ ಆಗಿರಬಹುದು, ಬ್ರಾಹ್ಮಣ ಆಗಿರಬಹುದು. ಇದನ್ನು ತಿಳಿದ ಬ್ರಾಹ್ಮಣ ಅಕಾಲದಲ್ಲಿ ಸಾಯೋದಿಲ್ಲ. ಯದಾ ಚಾಯಂ ನ ಬಿಭೇತಿ ಯದಾ ಚಾಸ್ಮಾನ್ ನ ಬಿಭ್ಯತಿ ಯದಾ ನೇಚ್ಛತಿ ನ ದ್ವೇಷ್ಟಿ ಬ್ರಹ್ಮ ಸಂಪದ್ಯತೆ ತದಾ. ಬ್ರಾಹ್ಮಣನಾದವನು ಹೆದರಬಾರದು, ಬೇರೊಬ್ಬರನ್ನು ಹೆದರಿಸಬಾರದು. ಉತ್ಕಟವಾಗಿ ಯಾವುದನ್ನೂ ಬಯಸದಿರು, ಉತ್ಕಟವಾಗಿ ಯಾವುದನ್ನೂ ದ್ವೇಷಿಸದಿರು. ಅವನು ದೇವರ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಯದಾ ನ ಕುರುತೆ ಭಾವಂ ಸರ್ವಭೂತೇಷು ಪಾಪಕಂ ಕರ್ಮಣ ಮನಸಾ ವಾಚ ಬ್ರಹ್ಮ ಸಂಪದ್ಯತೆ ತದಾ. ಎಲ್ಲ ಜೀವರಲ್ಲಿ ಪಾಪಿಷ್ಠವಾದ ಭಾವನೆಯನ್ನೇ ಮಾಡಬಾರದು. ಅಂದರೆ ಮಧ್ವರು ಹೇಳಿದ ಹಾಗೆ ಬ್ರಾಹ್ಮಣನ ಒಂದು ಲಕ್ಷಣ ಏನು ಅಂತ ಹೇಳಿದರೆ ಇದರದ್ದೇ ಸಂಗತಿಯನ್ನು ಅವರು ಹೇಳೋದು ಕ್ಷಮಾ ಬಾಹ್ಯೇಷು ಶತ್ರುಷು ಅಂತ. ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆ ಇರಬೇಕು. ಕಾಮಬಂಧನಮೇ ವೇದಂ ನಾಣ್ಯದಸ್ತೀಹ ಬಂಧನಂ ಕಾಮಬಂಧನ ಮುಕ್ತೋ ಹಿ ಬ್ರಹ್ಮಭೂಯಾಯ ಕಲ್ಪತೆ. ಕಾಮಬಂಧನಮೇವ ಇದಂ.
ಇಡೀ ಜಗತ್ತಿನಲ್ಲಿ ಬಂಧಕ ಯಾವುದು ಅಂದರೆ, ಹಗ್ಗ ಯಾವುದು ಅಂದರೆ ಕಾಮ ಅಲ್ವಾ? ಕಾಮವೇ ಬಂಧಕ. ಬರ್ಟನ್ ರಸಲ್ಲು ಒಂದು ಕಡೆ ಹೇಳ್ತಾನೆ, ಆಸೆ ಅನ್ನೋದು ವಿಚಿತ್ರ ಹಗ್ಗ, ಬಿಚ್ಚಿಸಿಕೊಂಡವನು ಒಂದು ಕಡೆ ನಿಂತಿರ್ತಾನೆ, ಕಟ್ಕೊಂಡವನು ಓಡ್ತಾ ಇರ್ತಾನೆ ಅಂತ. ಕಾಮಬಂಧನಮೇವ ಇದಂ ನಾಣ್ಯದಸ್ತೀಹ ಬಂಧನಂ. ಎಲ್ಲರೂ ಅವರವರ ಆಸೆಗೆ ಜೋತು ಬಿದ್ದಿರ್ತಾರೆ, ಅದನ್ನು ಬಿಟ್ಟು ಅವರೆಲ್ಲ ಹೋಗ್ತಾರೆ. ಇದನ್ನ ಬಿಡಿಸ್ಕೊಳ್ಬೇಕು ಅಂತನೋ ಆಸೆ ಬಂತು ಅಂದ್ರೆ ಅಷ್ಟೇ, ತಪ್ಪು ಆಸೆ ಇರಬಾರದು ಅನ್ನೋ ತಾತ್ಪರ್ಯವೇ ವಿನಃ ಆಸೆಯೇ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆಸೆಯೇ ಇರಬಾರದು ಅನ್ನೋದು ಒಂದು ಆಸೆಯಾಗಿ ಕೂತ್ಕೊಳ್ಳುತ್ತೆ. ಅದರಿಂದಾಗಿ ಕಾಮಬಂಧ ಮಧ್ವಾಚಾರ್ಯ ಅದೇ ಅರ್ಥ ಮಾಡೋದು, ಕೇತಿ ಕುತ್ಸಿತ ವಾಂಛಾ ಸ್ಯಾತ್ ಕಾಮಃ. ಕಾ ಅಂದ್ರೆ ಕುತ್ಸಿತ, ಮಾ ಅಂದ್ರೆ ಜ್ಞಾನ, ಕಾಮ ಅಂದ್ರೆ ಕುತ್ಸಿತವಾದ ಬಯಕೆ ಅಂತ ಅರ್ಥ. ಕೆಟ್ಟ ಬಯಕೆ ಇರಬಾರದು. ಕೆಟ್ಟ ಬಯಕೆ ಅಂದ್ರೆ ದೇವರ ಒಂದು ಸಂಕಲ್ಪ ಇತ್ಯಾದಿಗಳಿಗೆ ವಿರುದ್ಧವಾಗಿ ಸಾಗುವ ಕಾಮ ಅದಿರಬಾರದು. ಕಾಮಬಂಧನ ಮುಕ್ತೋ ಹಿ ಬ್ರಹ್ಮಭೂಯಾಯ ಕಲ್ಪತೆ. ಕಾಮದ ಬಂಧನದಿಂದ ಬಿಡುಗಡೆಗೊಂಡವ ದೇವರ ಕಡೆಗೆ ಸಾಗುತ್ತಾನೆ. ಕಾಮತೋ ಮುಚ್ಯಮಾನಸ್ತು ಧೂಮಾಭ್ರಾದಿವ ಚಂದ್ರಮಾಹ ವಿರಜಾ ಕಾಲಮಾಕಾಂಕ್ಷನ್ ಧೀರೋ ಧೈರ್ಯೇಣ ವರ್ತತೆ. ಈ ರೀತಿ ಕಾಮದ ಇತಿಮಿತಿ ಶಕ್ತಿಗಳನ್ನು ಅರೆತವ, ಅದನ್ನು ಉತ್ಕಟವಾಗಿ ಬಯಸದೆ, ಬದುಕಬೇಕು ಅಂತನೂ ಇಲ್ಲ, ಸಾಯಬೇಕು ಅಂತನೂ ಇಲ್ಲ, ದೇವರು ಸಾವು ಕೊಡುವಷ್ಟು ದಿನ ಬದುಕ್ತೇನೆ ಅಂತನಲ್ಲ, ಅವನು ಧೀರ, ಪ್ರಜ್ಞಾವಂತ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಚಂತಿ ಯದ್ವತ್ ಸಕಾಮಕಾಮೋ ನತು ಕಾಮಕಾಮಃ ಸವೈ ಲೋಕಂ ಸ್ವರ್ಗಮುಪೈತಿ ದೇಹಿ. ಗೀತೆಯಲ್ಲಿ ಬಂದ ಮಾತು. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಚಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ ಅಂತ ಗೀತೆ. ಇದು 3ನೇ ಮತ್ತು 4ನೆಯ ಪಾದದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಸಕಾಮಕಾಮೋ ನತು ಕಾಮಕಾಮಃ ಸವೈ ಲೋಕಂ ಸ್ವರ್ಗಮುಪೈತಿ ದೇಹಿ ಅಂತ. ಈಗ ಸಮುದ್ರ ಯಾವತ್ತೂ ತುಂಬಿರುತ್ತೆ ಅಲ್ವಾ? ಸಮುದ್ರದ ನೆಲೆ, ಆ ಸಮುದ್ರ ನೆಲೆ ಕಳ್ಕೊಳ್ಳೋದೇ ಇಲ್ಲ. ಎಲ್ಲ ನದಿಗಳ ನೀರು ಸಮುದ್ರಕ್ಕೆ ಸಾಗುತ್ತೆ. ಸಮುದ್ರ ತಟಸ್ಥವಾಗಿರುತ್ತೆ. ಈ ಸರ್ತಿ ಮಳೆ ಆಗಲಿಲ್ಲ, ನದಿಯಲ್ಲಿ ನೀರು ಕಡಿಮೆ ಆಯಿತು, ಹೋಗಿ ಯಾಕೆ ಬರಲಿಲ್ಲ ಅಂತ ನದಿಯ ಕಡೆಗೆ ನುಗ್ಗಲ್ಲ. ನದಿ ಸೇರ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೆ. ಇರಬಹುದು ಸ್ವಲ್ಪ, ಅಸ್ತಿಚ ಈಶತ್ ದ್ವಾರಿ ಅಂತಾರೆ ಮಧ್ವರು, ಸ್ವಲ್ಪ ಇರಬಹುದು ಆದರೆ ಕಾಣೋದಿಲ್ಲ. ಆ ರೀತಿ ದೇವರಲ್ಲಿ ತೊಡಗಿದವನೊಬ್ಬನಿಗೆ ಎಲ್ಲ ಕಾಮಗಳು ತಾನೇ ಅರಸಿ ಬರುತ್ತವೆ. ಆದರೆ ನನಗೆ ಕಾಮ ಇದೆ ಅಂತ ತೃಪ್ತನಾಗಬಾರದು. ಲೋಕದಲ್ಲಿ ಅಹಂಕಾರ ಗರ್ವ ಎಲ್ಲಿ ಬರುತ್ತೆ ಅಂದರೆ ನನಗಿದೆ ಅವನಿಗಿಲ್ಲ ಅಂತ. ಆದರೆ ಜ್ಞಾನಿಗೆ ಇರುತ್ತೆ, ಆ ಇದೆ ಅನ್ನೋ ರೀತಿಯಿಂದ ಹಮ್ಮು ಇಲ್ಲ. ಅವನು ಒಳ್ಳೆಯ ಲೋಕವನ್ನು ಹೊಂದುತ್ತಾನೆ. ಇಷ್ಟು ಹೇಳಿ ಬೇರೆ ರೀತಿಯಿಂದ ನಿರೂಪಣೆ ಮಾಡ್ತಾ ಇದ್ದಾರೆ. ವೇದಸ್ಯ ಉಪನಿಷತ್ ಸತ್ಯಂ. ವೇದದ ರಹಸ್ಯ ಯಾವುದು ಅಂದರೆ ಸತ್ಯ, ಸಜ್ಜನರಿಗೆ ಹಿತವಾಗುವಂತೆ ನಡೆದುಕೊಳ್ಳುವಿಕೆ ಅಥವಾ ಸರಿಯಾದ ತಿಳಿವು. ವೇದಸ್ಯ ಉಪನಿಷತ್ ಸತ್ಯಂ ಸತ್ಯಸ್ಯ ಉಪನಿಷದ್ದಮಃ. ಸತ್ಯವನ್ನ ಪಡೆದು ಮಾಡುವುದೇನು? ದಮ, ಇಂದ್ರಿಯ ನಿಗ್ರಹ. ದಮಸ್ಯ ಉಪನಿಷದ್ದಾನಂ. ದಮದ ಪರಿಣಾಮವೇ ದಾನ. ದಾನ ಕೊಡಬೇಕು ಅಂತಂದ್ರೆ
ಎಷ್ಟು ನಿಗ್ರಹ ಬೇಕು. ಕಷ್ಟಪಟ್ಟು ಗಳಿಸಿದ್ದನ್ನ ದಾನ ಮಾಡ್ತೇವೆ. ಹೀಗಾಗಿ ದಮಸ್ಯ ಉಪನಿಷತ್ ದಾನಂ, ದಾನಸ್ಯೋಪನಿಷತ್ ತಪಃ. ದಾನ ಮಾಡೋದ್ರ ಉದ್ದೇಶ ಏನು ಅಂದರೆ ತಪಃ, ಅರಿವು, ಅರಿವಿಗಾಗಿ ದಾನ. ತಪಸ್ಸೋಪನಿಷತ್ ತ್ಯಾಗ. ತಪಸ್ಸಿನ ಉಪನಿಷತ್ತು ಯಾವುದು ಅಂದರೆ ತ್ಯಾಗ. ಈ ದೇಹದಲ್ಲಿ ನಾನು ನನ್ನದು ಅಂತನ್ನುವ ಭಾವನೆಯ ಕಡಿತ. ತ್ಯಾಗಸ್ಯೋಪನಿಷತ್ ಸುಖಂ. ತ್ಯಾಗದ ಔಟ್ಕಮ್ ಏನು ಅಂದರೆ ಸುಖ. ಸುಖಸ್ಯ ಉಪನಿಷತ್ ಸ್ವರ್ಗ. ಸುಖದ ತುತ್ತ ತುದಿ ಯಾವುದು ಅಂದರೆ ಸ್ವರ್ಗ. ಸ್ವರ್ಗಸ್ಯೋಪನಿಷತ್ ಕ್ಷಮಃ. ದೇವರ ತಿಳಿವು. ದೇವರ ತಿಳಿವು ಏನು ಅಂದರೆ ಶಮಃ, ಭಕ್ತಿ. ಅದರಿಂದಾಗಿ ಇದು ಯಾವುದಕ್ಕಾಗಿ ನಾವಿದನ್ನು ಮಾಡ್ತಾ ಇದ್ದೇವೆ ಅಂತ ಒಳ್ಳೆಯ ಗುಣಗಳು, ವೇದಾಧ್ಯಯನ, ಸತ್ಯ, ಇಂದ್ರಿಯ ನಿಗ್ರಹ, ದಾನ, ತಪಸ್ಸು, ತ್ಯಾಗ, ಸುಖ, ದೇವರ ತಿಳಿವು, ದೇವರ ಭಕ್ತಿ. ಇದು ಪರಸ್ಪರವಾಗಿರುತ್ತೆ. ಒಬ್ಬ ವ್ಯಕ್ತಿ ಪೂರ್ಣತೆಯಲ್ಲಿ ಇದನ್ನು ಪಡ್ಕೊಂಡು ಹೋಗಬೇಕು. ಕ್ಲೇದನಂ ಶೋಕತಮಸೋಃ ಸಂತೀರ್ಣಸ್ತೃಷ್ಣಯಾತಃ ಸತ್ವಮೃಚ್ಛತಿ ಸಂತೋಷಾತ್ ಶಾಂತಿ ಲಕ್ಷಣಮುತ್ತಮಂ. ಕ್ಲೇದನಂ ಶೋಕತಮಸೋಃ. ಶೋಕ ಹಾಗೂ ದುಃಖದ ಕ್ಲೇದನ ಅಂದರೆ ನಮ್ಮನ್ನು ಒದ್ದೆಯಾಗಿಸುತ್ತೆ ಅದು. ಶೋಕ ತಮಸೋಹ ಕ್ಲೇಶನಂ. ಶೋಕದಲ್ಲಿ ಮುಳುಗುವುದು, ದುಃಖದಲ್ಲಿ ಮುಳುಗುವುದು. ಅದನ್ನು ದಾಟ್ತೇವೆ ಯಾವಾಗ ಅಂದರೆ ತೃಷ್ಣಯ ಸಹ ಸಂತೀರ್ಣ. ಉತ್ಕಟವಾದ ಬಯಕೆಯನ್ನು ದಾಟಿದಾಗ ಶೋಕ ಮೋಹಗಳನ್ನು, ಅದರ ತಡೆ ಸ್ವಲ್ಪ, ಅದರ ಪೆಟ್ಟು ಕಡಿಮೆ ಬೀಳುತ್ತೆ. ಸತ್ವ ಮೃಚ್ಛತಿ ಸಂತೋಷಾತ್. ಸಂತೋಷದಿಂದ ಅಂದರೆ ತೃಪ್ತಿಯಿಂದಲೇ ಸಂತೋಷ. ಅದನ್ನೇ ಶಾಂತಿ ಅಂತ ಕರೀತಾರೆ ಮೊದಲನೆಯ ಲೆವೆಲ್ಲಲ್ಲಿ. ಶಾಂತಿ ಅಂತಂದರೆ ನಮ್ಮ ಪಾಡಿಗೆ ನಾವಿರೋದು ಅಂತನ್ನೋದು ಅರ್ಥ ನಂತರ ಬಂದದ್ದು. ಮೊದಲು ಶಾಂತಿ ಅಂತಂದರೆ ಮನಸ್ಸಿನ ಸುಖ. ಮನಸ್ಸಿನ ಸುಖವನ್ನು ಶಾಂತಿ ಎನ್ನೋದು. ಆ ನಮ್ಮ ಶಾಂತಿಗೂ ವೆಸ್ಟರ್ನ್ಸ್ ಪೀಸಿಗೂ ಏನು ಸಂಬಂಧ ಇಲ್ಲ. ಅರ್ಥಾತ್ ಅವ್ರ ಪೀಸ್ ಅಂದ್ರೆ ಏನು ಅಂದರೆ ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರಿ, ಅಥವಾ ನಮಗೆ ನೀವು ಅಡ್ಡಿ ಮಾಡಬೇಡಿ, ನಿಮಗೆ ನಾವು ಅಡ್ಡಿ ಮಾಡಲ್ಲ ಅನ್ನುವ ಒಪ್ಪಂದವನ್ನು ಅವ್ರ ಪೀಸ್ ಅಂತ ಅನ್ನೋದು. ನಾವು ಪೀಸ್ ಅಂದರೆ ಅಷ್ಟು ಕೆಳಗಡೆಯ ಲೆವೆಲಲ್ಲಿ ಅಲ್ಲ ನಾವು ಹೇಳ್ತಾ ಇರೋದು. ಶಾಂತಿ ಅಂದರೆ ಪೀಸ್ ಅಲ್ಲ. ಯಾಕೆಂದರೆ ಶಾಂತಿ ಏನು ಗೊತ್ತಾ? ಸಂತೋಷ ಅಂದರೆ ತೃಪ್ತಿ. ಹೊರಗಡೆಯ ಜಗತ್ತು ಇಷ್ಟು ಸಾಕು, ಹೊರಗಡೆಯ ಜಗತ್ತಿನ ಬಳಕೆ ಇಷ್ಟು ಸಾಕು ಅಂತನ್ನುವ ಭಾವನೆ ಮನಸ್ಸಿಗೆ ಬರುತ್ತಲ್ಲ, ಅದು ಸಂತೋಷ, ತೃಪ್ತಿ. ಆ ಸಂತೋಷವನ್ನು ಅನುಭವಿಸಬೇಕು ಅಂದರೆ ಮನಸ್ಸಿಗೊಂದು ಸುಖ ಆಗಬೇಕು, ಅದು ಶಾಂತಿ. ಸೊ ಮನಸ್ಸಿನ ಸುಖ ಮೊದಲನೆಯ ಶಾಂತಿ. ವಿಶೋಕೋ ನಿರ್ಮಮ ಶಾಂತಃ ಪ್ರಶಾಂತಾತ್ಮಾತ್ಮವಿಚ್ಯುತಿ ಷಡ್ಭಿರ್ಲಕ್ಷಣವಾನೈತಃ ಏತೈಃ ಸಮಗ್ರಂ ಪುರುಷೇ ಸಮಗ್ರಂ ಪುನರೇಷ್ಯತಿ. ವಿಶೋಕ, ಶೋಕ ಇಲ್ಲದೆ ಇರೋದು, ಮಮಕಾರ ಇಲ್ಲದೆ ಇರೋದು, ಶಾಂತನಾಗಿರೋದು, ದೇವರಲ್ಲಿ ಮನಸ್ಸನ್ನು ಇಡೋದು, ತನ್ನ ಸ್ವರೂಪವನ್ನು ತಿಳಿಯೋದು, ಶುಚಿಯಾಗಿ ಇರೋದು. ಈ 6 ಲಕ್ಷಣವೇ ಬ್ರಾಹ್ಮಣನ ಜೀವನದ ಗುರಿ. ಷಡ್ಭಿಸ್ಸತ್ವಗುಣೋಪೇತೈಃ ಪ್ರಾಜ್ಞೈರಧಿಕಮಂತ್ರಿಭಿಃ ಯೇ ವಿದು ಪ್ರತ್ಯಗಾತ್ಮಾನಂ ಯಹಸ್ತಾನ್ ಅಮೃತಾನ್ ವಿದುಃ. ಈ ಗುಣಗಳು ಈಗಾಗಲೇ ಪ್ರತ್ಯಗಾತ್ಮಾನಂ, ಹತ್ತಿರದಲ್ಲಿರುವ ಆತ್ಮ ಅಂತರ್ಯಾಮಿ. ಪ್ರತ್ಯಕ್ ಅಂದರೆ ಹತ್ತಿರ, ಆತ್ಮ ಅಂದರೆ ಅಂತರ್ಯಾಮಿ.
ಹತ್ತಿರದಲ್ಲಿರುವ ಅಂತರ್ಯಾಮಿ. ಪ್ರತ್ಯಗಾತ್ಮ ಅಂದರೆ ಯಾರು? ಜೀವ ಆಗಬೇಕು, ದೇವರಾಗಬೇಕು. ಯಾರು ದೇವ ಜೀವರನ್ನ ಹೀಗೆ ತಿಳಿಯುತ್ತಾರೆ ಅವರು ಅಮೃತಸ್ಥಾನ್ ವಿದುಹು, ಮೋಕ್ಷದಲ್ಲಿ ಇದ್ದಾರೆ ಅಂತ. ಅಕೃತ್ರಿಮಂ ಅಸಂಹಾರ್ಯಂ ಪ್ರಾಕೃತಂ ನಿರುಪಸ್ಕೃತಂ ಅಧ್ಯಾತ್ಮ ಸುಕೃತ ಪ್ರಜ್ಞ ಸುಖಂ ಅವ್ಯಯಮಶ್ನುತೆ. ಈ ತರಹದ ಭಕ್ತಿಯ ದಾರಿಯಲ್ಲಿ ಹೋದವನು ಪಡೆಯುವ ಸಂತೋಷ ಎಂಥದ್ದು? ಅಕೃತ್ರಿಮಂ, ಈ ಆನಂದ ಯಾರೂ ಕೂಡ, ಈ ಸುಖ ಯಾರೂ ಕೂಡ ಮಾಡಿದ್ದಲ್ಲ, ಅಕೃತ್ರಿಮ. ಅಸಂಹಾರ್ಯಂ, ಈ ಸುಖ ಬಂದ ಮೇಲೆ ಇದನ್ನ ಯಾರು ಕಿತ್ಕೊಳ್ಳಿಕ್ಕಾಗಲ್ಲ. ಇದು ಅಪ್ರಾಕೃತ. ನಿರುಪಸ್ಕೃತಂ, ಇದು ಯಾವುದರ ಜೊತೆಗೋ ಬೆರೆತಿಲ್ಲ. ಈ ಸುಖವನ್ನ ಅಧ್ಯಾತ್ಮ ಸುಖ ಅಂತ ಕರೀತಾರೆ. ಇದನ್ನ ದೇವರ ಬಳಿ ಸಾಗಿದವನೇ ಪಡೆಯಬೇಕು, ಬೇರೆಯವರಲ್ಲ. ಅಧ್ಯಾತ್ಮ ಸುಕೃತ ಪ್ರಜ್ಞ ಸುಖಮವ್ಯಯಮಶ್ನುತೆ, ಇದು ದಾರಿ. ನಿಷ್ಪ್ರಚಾರಂ ಮನಕೃತ್ವ ಪ್ರತಿಷ್ಠಾಪ್ಯ ತದರ್ವತಃ ಯಾಮಯಂ ಲಭತೆ ತುಷ್ಟಿಂ ಸಾನ ಶಕ್ಯಮತೋನ್ಯಥಾ. ಮನಸ್ಸನ್ನ ನಿಷ್ಪ್ರಚಾರಂ ಕೃತ್ವ, ಪ್ರಚಾರ ಅಂದರೆ ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ಓಡಾಡೋದು. ಮನಸ್ಸನ್ನ ಸಾಧ್ಯವಾದಷ್ಟು ಹತೋಟಿಯಲ್ಲಿಟ್ಟುಕೊಂಡು ಬಿಟ್ಟು ಏನು ಸಂತೋಷವನ್ನ ಪಡಿತಾನೆ ಅದು ಬೇರೆಯದ್ರಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತ್ಯಾಗದಿಂದ ಸುಖವನ್ನ ಪಡೆಯುವುದು, ಬೇರೆಯದ್ರಿಂದ ಆ ಸುಖ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಏನ ತೃಪ್ಯತ್ಯ ಭುಂಜಾನೋ ಏನ ತೃಪ್ಯತ್ಯ ಪೀತವಾನ್ ಏನಾ ಸ್ನೇಹೋ ಬಲಂ ದತ್ತೆ ಯಸ್ತಂ ವೇದ ಸವೇದವಿತ್. ಯಾವುದನ್ನ ಉಣ್ಣದೇ ತೃಪ್ತಿಯಾಗತ್ತೋ, ಯಾವುದನ್ನ ಕುಡಿಯದೇ ತೃಪ್ತಿಯಾಗತ್ತೋ, ಯಾವುದನ್ನ ಪ್ರೀತಿಸದೇ ಬಲ ಸಿಗತ್ತೋ ಅಂತಹ ಒಂದು ತತ್ವ ಏನಿದೆ ಅದನ್ನ ತಿಳಿದವನು ವೇದ ಬಲ್ಲವನು. ಅಂದರೆ ಆತ್ಮನನ್ನು ತಿಳಿಬೇಕು. ಆತ್ಮನ ಸ್ವರೂಪಭೂತವಾದ ಸಾಮರ್ಥ್ಯ ಇದೆ ಅಂತ ತಿಳಿದವನು ವೇದವನ್ನು ತಿಳಿಯೋದಕ್ಕೆ ಅರ್ಥ ಇದೆ. ಇಲ್ಲ ಅಂದರೆ ವೇದ ಓದಿ ಏನು ಪ್ರಯೋಜನ? ದೇಹಾತಿರಿಕ್ತವಾದ ಆತ್ಮ ಇದೆ ಎನ್ನುವುದನ್ನೇ ಒಪ್ಪದವರು ವೇದ ಇದೆ ಅಂತ ತಿಳಿದಾದರೂ ಏನು ಪ್ರಯೋಜನ? ಅಸಂಗೋ ಹ್ಯಾತ್ಮನೋದ್ವಾರಾಣಿ ಅಪಿಧಾಯ ವಿಚಿಂತಯನ್ ಯೋ ಹ್ಯಾಸ್ತೆ ಬ್ರಾಹ್ಮಣ ಕ್ಲಿಷ್ಟ ಸ ಆತ್ಮರತಿರುಚ್ಯತೆ. ಎಲ್ಲ ದ್ವಾರಗಳನ್ನು ಮುಚ್ಚಿ ದೇವರನ್ನೇ ಚಿಂತನೆ ಮಾಡ್ತಾ ಆರಾಮದಲ್ಲಿ ಇರುವವನನ್ನ ಆತ್ಮರತಿ ಅಂತಾರೆ. ದೇವರಿಂದ ಆನಂದವನ್ನ ಪಡೆದವ ಅಂತ. ಸಮಾಹಿತಂ ಪರೇ ತತ್ವೇ ಕ್ಷೀಣಕಾಮಮವಸ್ಥಿತಂ ಸರ್ವತಃ ಸುಖಮನ್ವೇತಿ ವಪುಶ್ಚಾಂದ್ರಮಸಂ ತಥಾ. ಪರತತ್ವದಲ್ಲಿ ತೊಡಗಿದವನು, ಆಸೆಯನ್ನ ತೊಡೆದವನು, ಅವನನ್ನ ಸುಖ ತಾನೇ ಹುಡುಕಿಕೊಂಡು ಬರುತ್ತೆ. ಹೇಗೆ? ವಪುಶ್ಚಾಂದ್ರಮ ಸಂಯಥ. ಚಂದ್ರ ಇದ್ದಾನೆ, ಆ ಚಂದ್ರನಿಗೆ ಆಕಾರ ಕಾಣುತ್ತಲ್ಲ, ಆ ಬೆಳಕು ಅದೆಲ್ಲ ಪ್ರಕೃತಿಯ ಬೇರೆ ಬೇರೆ ಭಾಗಗಳಿಂದ ಬಂದದ್ದು. ಪೂರಯಂತಿ ದಿಶಃ ಸೋಮಂ ಅಂತ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಪೂರಯಂತಿ ದಿಶಃ ಸೋಮಂ ಅಂತ. ಸೋಮನನ್ನ, ಚಂದ್ರನನ್ನ ದಿಗಭಿಮಾನಿ ದೇವತೆಗಳು, ಬೇರೆ ಬೇರೆ ಕಲಾಭಿಮಾನಿ ದೇವತೆಗಳು ಅವರೆಲ್ಲ ತುಂಬುತ್ತಾರೆ ಚಂದ್ರಮಂಡಲವನ್ನ. ಆವಾಗ ಆ ತಂಪಾದ ಬೆಳಕು ನಮಗೆ ಕಾಣುತ್ತೆ. ಅವನೇನು ಹೋಗಿ ಅವ್ರನ್ನ ಕೇಳ್ತಾನ? ಪ್ರಕೃತಿಯಲ್ಲಿ ಆಗುವ ಬದಲಾವಣೆ ಚಂದ್ರನಲ್ಲಿ ಕಾಣುತ್ತೆ. ಚಂದ್ರ ತಾನು ಪ್ರಯತ್ನ ಪಡೋದಿಲ್ಲ. ಹೇಗೆ? ಹಾಗೆ ಕ್ಷೀಣಕಾಮನಾದವನು ಜಗತ್ತನ್ನ ಹಾಗೆ
ನೋಡ್ತಾ ಇರ್ತಾನೆ. ಜಗತ್ತಿನ ಸುಖಗಳು ಅವನಿಗೆ ತನ್ನಿಂದ ತಾನೇ ಸಿಗತ್ತೆ. ಈ ತರಹ ಹೇಳ್ತಾ ದುಃಖವನ್ನು ಪರಿಹಾರ ಮಾಡಿಕೊಳ್ತಾನೆ. ಭಾಸ್ಕರೇಣ ತಮೋ ಯಥಾ ಸಯದಾ ಸರ್ವತೋ ಮುಕ್ತಃ ಸಮಪರ್ಯವತಿಷ್ಠತೆ ಇಂದ್ರಿಯಾಣಿ ಇಂದ್ರಿಯಾರ್ಥಾಂಶ್ಚ ಶರೀರಸ್ಥೋ ನ ವರ್ತತೆ. ಈ ರೀತಿ ಇಂದ್ರಿಯ ಯಾವುದು, ಇಂದ್ರಿಯದ ವಿಷಯ ಶಬ್ದಸ್ಪರ್ಶ ರೂಪರಸ ಗಂಧಗಳೇನಿದೆ, ಇವುಗಳಿಗೆ ನಿಯಾಮಕವಾದ ಶಕ್ತಿ ಯಾವುದು, ಮನಸ್ಸಿನ ಸ್ಥಾನ ಯಾವುದು, ಇದನ್ನೆಲ್ಲ ತಿಳಿದವನು ನ ನಿವರ್ತತೆ, ಮತ್ತೆ ಬರೋಲ್ಲ. ಶರೀರಸ್ಥೋ ನವರ್ತತೆ, ಶರೀರದಲ್ಲಿದ್ದರೂ ಶರೀರದ ದುಃಖವನ್ನು ಉಣ್ಣುವುದಿಲ್ಲ. ಇದನ್ನ ಮೀರಿ, ಈ ಶರೀರವನ್ನ ಮೀರಿ ಹೋದವನಿಗೆ ಪುನರಾವರ್ತನಂ ನಾಸ್ತಿ ಸಂಪ್ರಾಪ್ತಸ್ಯ ಪರಾತ್ಪರಂ, ಮತ್ತೆ ಮರಳಿ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎನ್ನುವಲ್ಲಿಗೆ 236ನೇ ಅಧ್ಯಾಯ. ಆಮೇಲೆ ಮತ್ತೆ ಅವರು ಸಂಕ್ಷೇಪ ವಿಸ್ತಾರ ಪ್ರಣಾಲಿಯಿಂದ ಮತ್ತೆ ಹೇಳ್ತಾ ಇದ್ದಾರೆ. ದ್ವಂದ್ವಾನ್ ನಿರ್ಮೋಕ್ಷ ಜಿಜ್ಞಾಸು ಅರ್ಥಧರ್ಮಾವನುಷ್ಠಿತ ವಕ್ತಾ ಗುಣವತಾ ಶಿಷ್ಯ ಶ್ರಾವ್ಯ ಪೂರ್ವಮಿದಂ ವಹತ್. ಯಾರು ದ್ವಂದ್ವವನ್ನು ನಾನು ದಾಟಬೇಕು ಅಂತ ಇರ್ತಾನಲ್ಲ, ಅರ್ಥಧರ್ಮಗಳಲ್ಲಿ ಸಿಲುಕಿರ್ತಾನಲ್ಲ, ಅಂತಹ ಶಿಷ್ಯ ಗುರುವಿನ ಬಳಿ ಸಾರಿ ಇದನ್ನು ಕೇಳಬೇಕು. ಇನ್ನು ಹೊರಗಡೆಯ ಜಗತ್ತು ಏನಿದೆ, ಆಕಾಶಂ ಮಾರುತೋ ಜ್ಯೋತಿ ಆಪ ಪೃಥ್ವೀ ಚ ಪಂಚಮಿ ಭಾವ ಭಾವೌ ಚ ಕಾಲಶ್ಚ ಸರ್ವಭೂತೇಷು ಪಂಚಸು. ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಭಾವ ಮತ್ತು ಅಭಾವ, ಕಾಲ, ಇದು ಎಲ್ಲ ಸಂದರ್ಭದಲ್ಲಿ ಇರುತ್ತೆ. ಅಂತರಾತ್ಮಕಮಾಕಾಶಂ ತನ್ಮಯಂ ಶ್ರೋತ್ರಮಿಂದ್ರಿಯಂ ತಸ್ಯ ಶಬ್ದಂ ಗುಣಂ ವಿದ್ಯಾತ್ ಮುನಿಶಾಸ್ತ್ರ ವಿಧಾನವಿತ್. ಅಂತರಾತ್ಮಕಮಾಕಾಶಂ, ಈ ಶರೀರದ ಒಳಗಡೆಯೂ ಕೂಡ ಆಕಾಶ ಇದೆ. ಆ ಒಳಗಡೆ ಆಕಾಶ ಇರುವುದರಿಂದಲೇ ಜೀರ್ಣ ಆಗಿ ಮುಂದಿನ ಕ್ರಿಯೆಗೆ ಸಾಗಿ ಇವನಿಗೆ ಬಯಕೆಯಾಗಿ ಮತ್ತೆ ತಿಂತಾನೆ, ಅಗತ್ಯವೋ ಆಸೆಯೋ ಉಣ್ಣುತ್ತಾನೆ. ಯಾಕೆಂದರೆ ಒಳಗಡೆಯೂ ಆಕಾಶ ಇರೋದ್ರಿಂದ. ಇದೇ ಆಕಾಶ ಪ್ರಧಾನವಾಗಿರೋದು ಕಿವಿಯಲ್ಲಿ, ಹೀಗೆ ತಿಳಿತಾನೆ. ಚರಣಂ ಮಾರುತಾತ್ಮೇತಿ ಪ್ರಾಣಾಪಾನೌ ಚ ತನ್ಮಯೌ ಸ್ಪರ್ಶನಂ ಚೇಂದ್ರಿಯಂ ವಿದ್ಯಾತ್ ತಥಾ ಸ್ಪರ್ಶಂಚ ತನ್ಮಯಂ. ಸಮಗ್ರ ಕ್ರಿಯೆ ಇದು ಮುಖ್ಯ ಪ್ರಾಣನಿಂದ ಬಂದದ್ದು. ಪ್ರಾಣ ಮತ್ತು ಅಪಾನ ಅಂತನ್ನೋದು ಮುಖ್ಯ ಪ್ರಾಣನ ಪ್ರಸಾದ. ಉಸಿರು ಬಿಡೋದು, ಉಸಿರು ಎಳ್ಕೊಳ್ಳೋದು, ಆಮೇಲೆ ಮುಟ್ಟಿದಾಗ ಬರುವಂತಹ ಅನುಭವ. ತಾಪ ಪಾಕ ಪ್ರಕಾಶಶ್ಚ, ಇದಿಷ್ಟು ಪ್ರಾಣನದ್ದು, ಗಾಳಿಯದ್ದು. ನಮಗೆ ಗಾಳಿ ಅಂದರೆ ಹೊರಗಡೆ ಓಡಾಡೋದು. ಇದರಲ್ಲಿ ಒಬ್ಬ ದೇವತೆ ಇದ್ದು ಮುಖದಲ್ಲಿ ನಿಂತು ಆ ಬೇರೆಯದೇ ಆದ ಕ್ರಿಯೆಯನ್ನು ಮಾಡ್ತಾನೆ, ನಾನು ಅನ್ನುವ ಪ್ರಜ್ಞೆಯನ್ನು ಕೊಡ್ತಾನೆ ಅಂತನ್ನೋದು ಅರಿವಿಗೆ ಬರುವುದು ಕಷ್ಟ. ಈ ಹೊರಗಡೆ ಗಾಳಿ ಇದೆ, ಉಸಿರಿಗೂ ಗಾಳಿಗೂ ಏನು ಸಂಬಂಧ? ಸತ್ ಮೇಲೆ ದೇಹ ಇರುತ್ತೆ, ಗಾಳಿ ಇರುತ್ತೆ, ಉಸಿರಿ ಯಾಕಿಲ್ಲ ಅಂತ ಪ್ರಶ್ನೆ ಕೇಳ್ಕೊಳ್ಬೇಕಾಗತ್ತೆ. ತಾಪಪ್ಪಾಕ ಪ್ರಕಾಶಶ್ಚ ಜ್ಯೋತಿಶ್ಚಕ್ಷುಶ್ಚ ತನ್ಮಯಂ ತಸ್ಯ ರೂಪಂ ಗುಣಂ ವಿದ್ಯಾತ್ ತಮೋ ನಾಚಕಮಾತ್ಮವಾನ್. ತಾಪ ಅಂದರೆ ಟೆಂಪ್ರೇಚರ್, ಪಾಕ ಅಂದರೆ ಮಾಗುವಿಕೆ, ಪ್ರಕಾಶ ಅಂತಂದರೆ ಬೆಳಕು, ಆಮೇಲೆ ಕಣ್ಣು. ಇದಿಷ್ಟು ಈ ಅಗ್ನಿತತ್ವ ಕಣ್ಣಿನ ಒಂದು ಶಕ್ತಿಯನ್ನು ಕೊಡುತ್ತೆ. ಅದಕ್ಕೆ ಗುಣ ಯಾವುದು ಅಂದರೆ ರೂಪ, ತಮೋನಾಶಕ. ಆ ರೂಪ ಅಂತನ್ನೋದು ಕತ್ತಲನ್ನು ಇಲ್ಲದಂತೆ ಮಾಡುತ್ತೆ.
ಬೆಂಕಿ ಅಥವಾ ಬೆಳಕು. ಆ ಬೆಳಕಿನ ಒಂದು ಅಂಶವೇ ಕಣ್ಣು, ಅದರಿಂದಾಗಿ ರೂಪ ಕಾಣುತ್ತೆ. ಪ್ರಕ್ಲೇದೋ ದ್ರವತಾ ಸ್ನೇಹ ಇತ್ಯಾಪ ಉಪದಿಶ್ಯತೆ ರಸನಂ ಚೇಂದ್ರಿಯಂ ಜಿಹ್ವಾ ರಸಶ್ಚಾಪಾಂ ಗುಣೋಮತಃ. ಇನ್ನು ಪ್ರಕ್ಲೇದೋ ತೋಯಿಸುವುದು, ದ್ರವತಾ ಹರಿಯುವುದು, ಸ್ನೇಹ ಅಂಟಿಕೊಳ್ಳೋದು, ಇದು ನೀರಿನ ಗುಣ. ಈ ನೀರು ರಸನೇಂದ್ರಿಯದಲ್ಲಿ ಇದೆ, ಅದರಿಂದಾಗಿ ಈ ನಾಲಿಗೆ ಬೇರೆ ಬೇರೆ ರಸವನ್ನು ಗ್ರಹಿಸುತ್ತೆ. ಸಂಘಾತ ಪಾರ್ಥಿವೋ ಧಾತು ಅಸ್ಥಿದಂತ ನಖಾನಿ ಚ ಶ್ಮಶ್ರುರೋಮ ಚ ಕೇಶಾಶ್ಚ ಶಿರಾ ಸ್ನಾಯು ಚ ಚರ್ಮ ಚ. ಇನ್ನು ಸಂಘಾತ ಒಟ್ಟಿಗಾಗೋದು ಭೂಮಿಯ ಗುಣ. ಮೂಳೆ, ಹಲ್ಲು, ಉಗುರು, ಗಡ್ಡ, ರೋಮ, ಕೂದಲು, ರಕ್ತದ ಒಂದು ಸಿರ, ರಕ್ತನಾಳ, ಸ್ನಾಯು, ಚರ್ಮ. ಇಂದ್ರಿಯಂ ಘ್ರಾಣ ಸಂಜ್ಞಾನಂ ನಾಸಿಕೇತ್ಯಭಿಶಬ್ದಿತಂ. ಇದು ಇಂದ್ರಿಯ. ಈ ಇಂದ್ರಿಯ ಯಾವುದು ಅಂದರೆ ಘ್ರಾಣ, ಮೂಸುವುದು ಅಂತಾರೆ, ಇದನ್ನ ನಾಸಿಕ ಅಂತಾರೆ. ಈ ಇಂದ್ರಿಯಕ್ಕೆ ವಿಷಯ ಯಾವುದು ಅಂತಂದ್ರೆ ಗಂಧ. ಇದು ಪೃಥ್ವಿಯಿಂದ ಆಗುವಂತಹ ಕೆಲಸಗಳು. ಉತ್ತರೇಚು ಗುಣಾಸ್ತಂತಿ ಸರ್ವೇ ಪೂರ್ವೇಚು ಚೋತ್ನೋತ್ತರಾಃ ಪಂಚಾನಾಂ ಭೂತಸಂಗಾನಾಂ ಸಂತತಿಂ ಕವಯೋ ವಿದುಃ. ಮುಂದಿನ ಭೂತಗಳಲ್ಲಿ ಈ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ಗಾಳಿಯಲ್ಲಿ ಶಬ್ದ ಪ್ಲಸ್ ಸ್ಪರ್ಶ, ಆಕಾಶದಲ್ಲಿ ಶಬ್ದ ಮಾತ್ರ ಇತ್ತು. ಆಮೇಲೆ ಬೆಂಕಿಯಲ್ಲಿ ಶಬ್ದ, ಸ್ಪರ್ಶ, ರೂಪ. ನೀರಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ. ಪೃಥ್ವಿಯಲ್ಲಿ ಗಂಧದ ಜೊತೆಗೆ ಇವೆಲ್ಲ ಇರುತ್ತೆ. ಇದನ್ನ ಭಾಗವತದಲ್ಲಿಯೂ 2ನೇ ಸ್ಕಂಧದಲ್ಲಿ ಈ ಮನುಷ್ಯ ಶರೀರದ ಮತ್ತೆ ಇಡೀ ಪ್ರಪಂಚದ ಒಟ್ಟಂದವನ್ನು ಕಾಣಿಸುವಾಗ ಅಲ್ಲಿ ಹೇಳ್ತಾರೆ. ಅಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಹೇಳ್ತಾರೆ. ಸೃಷ್ಟಿಯ ಆದಿಯಲ್ಲಿ ಹೇಗೆ ಅದು ಸಂಘಾತಗೊಂಡಿತು ಅಂತ ಅಲ್ಲಿ 2ನೇ ಸ್ಕಂಧದಲ್ಲಿ ನಿರೂಪಣೆ ಮಾಡ್ತಾರೆ. ಮನಸ್ತು ನವಮಂ ಚೈಷಾಂ ಬುದ್ಧಿಸ್ತು ದಶಮಿ ಸ್ಮೃತ ಏಕಾದಶಸ್ತಂತರಾತ್ಮ ಸ ಸರ್ವಪರ ಉಚ್ಯತೆ. ಈ ವಿಸರ್ಗಗಳನ್ನು ಬಿಟ್ಟರೆ ಇಂದ್ರಿಯಗಳು ಅದಕ್ಕೆ ಏನೋ ಒಂದನ್ನು ಗ್ರಹಿಸುವುದು ಅಂತ ಇಲ್ವಲ್ಲ, ಅದು ಏನಿದ್ರು ಬಿಡೋದು. ಕೆಳಗಡೆಯ ಹಿಂದೆ ಮತ್ತೆ ಮುಂದೆ ಇರುವಂಥದ್ದು ಪೃಷ್ಠ ಮತ್ತೆ ಉಪಸ್ಥ ಅಂತ ಕರೀತಾರೆ. ಆ ಇಂದ್ರಿಯ ಬಿಡತ್ತೆ ವಿನಃ ಯಾವುದನ್ನು ಗ್ರಹಿಸೋದಿಲ್ಲ. ಅದರಿಂದಾಗಿ ಅದರ ಲೆಕ್ಕ ತೆಗೊಳ್ಳೋಲ್ಲ. 9ನೆಯದ್ದು ಮನಸ್ಸು, 10ನೆಯದ್ದು ಬುದ್ಧಿ. ಇದೊಂದು ಲೆಕ್ಕ. ಏಕಾದಶಸ್ತಂತರಾತ್ಮ ಸ ಸರ್ವಪರ ಉಚ್ಯತೆ. 11ನೆಯವನು ಆತ್ಮ. ಅವನು ಈ ಎಲ್ಲ ಇಂದ್ರಿಯಗಳಲ್ಲಿ ಬಿಡುವ ಹಿಡಿಯುವ ಕೆಲಸವನ್ನು ಅವನು ಮಾಡ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಮನೋವ್ಯಾಕರಣಾತ್ಮಕಂ ಕರ್ಮಾನುಮಾನಾದ್ವಿಜ್ಞೇಯ ಸಜೀವ ಕ್ಷೇತ್ರ ಸಂಜ್ಞಿತಃ. ನೋಡಿ, ವ್ಯವಸಾಯಾತ್ಮಿಕ ಬುದ್ಧಿ, ಈ ಶರೀರದ ಒಳಗಡೆ ನಿರ್ಣಯ ಮಾಡೋದು ಬುದ್ಧಿಯ ಕೆಲಸ. ಮನೋವ್ಯಾಕರಣಾತ್ಮಕಂ, ಮನಸ್ಸಿನ ಕೆಲಸ ಏನು ಅಂತಂದ್ರೆ ಇದ್ದ ವಸ್ತುವನ್ನ ವ್ಯಾಖ್ಯಾನ ಮಾಡ್ತಾ ಹೋಗುತ್ತೆ. ಇದು ಹೀಗೆ, ಇದು ಹೀಗೆ, ಅವರು ಹೀಗೆ, ಅವರ ಸ್ವರೂಪ ಹೀಗೆ, ಇದರ ಸ್ವರೂಪ ಹೇಗೆ ಅಂತ ಮನಸ್ಸು ವ್ಯಾಖ್ಯಾನ ಮಾಡುತ್ತೆ. ಮನಸ್ಸು ವ್ಯಾಖ್ಯಾನ ಮಾಡಿದ್ದನ್ನೆಲ್ಲ ತೆಗೊಳ್ಳಿಕ್ಕಾಗಲ್ಲ. ಬುದ್ಧಿ ಅನ್ನೋದೊಂದಿರುತ್ತೆ. ಮನಸ್ಸಿನಿಂದ ಫಿಲ್ಟರ್ ಮಾಡಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಳುತ್ತೆ. ಮನಸ್ಸಿಗೆ ತೋರಿದ್ದನ್ನೆಲ್ಲ ಹೇಳಲಿಕ್ಕಾಗಲ್ಲ. ನೋಡಿ, ಮನಸ್ಸು ಅಂದುಕೊಂಡದ್ದನ್ನೆಲ್ಲ ನಾವು ಸಿದ್ಧಾಂತ ಅಂತ ಹೇಳಲಿಕ್ಕಾಗಲ್ಲ. ಮನಸ್ಸಿಗೆ ಬಂದದ್ದೆಲ್ಲ ಮಾತನಾಡಬೇಡ ಅಂತ ಇದಕ್ಕೆ ಹೇಳೋದು. ಯಾಕೆಂದ್ರೆ ಅದು ನಿರ್ಣಯಾತ್ಮಕವಾಗಿರಲ್ಲ, ಬುದ್ಧಿಯಿಂದ ನಿರ್ಣಯ ಮಾಡಬೇಕು. ಮನಸ್ಸು ನಿರಂತರವಾಗಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾ ಇರುತ್ತೆ.
ಕರ್ಮಾನುಮಾನಾದ್ವಿಜ್ಞೇಯ. ಸರಿ, ಬುದ್ಧಿಯನ್ನು ತಿಳಿದಿದ್ದಾಯ್ತು, ಮನಸ್ಸನ್ನು ತಿಳಿದಿದ್ದಾಯ್ತು, ಜೀವನನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ ಅನುಮಾನ ಒಂದೇ ದಾರಿ. ನನಗೆ ನಾನು ಗೊತ್ತು, ನನ್ನಂತೆಯೇ ರಿಯಾಕ್ಷನ್ನು ಕ್ರಿಯೇಟನ್ನು ನಿಮ್ಮ ಹತ್ರ ಇದೆ, ಅದರಿಂದಾಗಿ ನಿಮ್ಮ ಈ ದೇಹದ ಒಳಗಡೆಯೂ ಒಬ್ಬ ಜೀವ ಇದ್ದಾನೆ ಅಂತ ಊಹಿಸಬೇಕೇ ವಿನಃ ಆ ಜೀವನನ್ನ ನಾವು ನೋಡ್ಲಿಕ್ಕಾಗಲ್ಲ. ಹೀಗಾಗಿ ನನ್ನಲ್ಲಿ ಎಷ್ಟು ಪ್ರೀತಿ ಇದೆ ಗೊತ್ತಾ ಅಂತ ಹೇಳಿದರೆ ಆ ಪ್ರೀತಿ ಅನ್ನೋದು ಅಭಿವ್ಯಕ್ತ ಆಗಿ ತೋರತ್ತಲ್ವಾ, ಅದಕ್ಕೆ ಅದೊಂದು ಅಭಿವ್ಯಕ್ತಿ ಬೇಕೇ ಬೇಕು. ನಮ್ಮ ಪ್ರೀತಿಯ ಅಭಿವ್ಯಕ್ತಿ ಏನು? ಮನೆಗೆ ಬಂದಾಗ ಬನ್ನಿ ಕೂತ್ಕೊಳ್ಳಿ ಅಂತ ಆದರದಿಂದ ಮಾತನಾಡಿಸುವುದು, ಅದು ಅಭಿವ್ಯಕ್ತಿ. ಅಲ್ಲಿ ಜೀವ ಗೊತ್ತಾಗೋದಿಲ್ಲ, ಜೀವನ ಭಾವನೆ ಗೊತ್ತಾಗೋದಿಲ್ಲ. ಆ ಒಳಗಡೆಯ ಪ್ರೀತಿ ಅಂತನ್ನೋದು ನೀವು ಬಂದಾಗ ಬನ್ನಿ ತಗೊಳ್ಳಿ ದ್ರವವನ್ನು, ತಗೊಳ್ಳಿ ಆಹಾರವನ್ನು ಅಂತ ಹೇಳಬೇಕು. ಹೀಗೆ ಅಭಿವ್ಯಕ್ತ ಆಗತ್ತದು. ಅದರಿಂದಾಗಿ ಕರ್ಮಾನುಮಾನಾದ್ವಿಜ್ಞೇಯ ಜೀವ. ಎದುರುಗಡೆ ದೇಹದಲ್ಲಿರುವ ಜೀವನನ್ನ ಅನುಮಾನ ಮಾಡಬೇಕು. ನಮಗೆ ನಾವು ಪ್ರತ್ಯಕ್ಷ ಬೇಕಾಗೇ ಇಲ್ಲ. ನಮ್ಮನ್ನು ನಾವು ಅಂತ ತಿಳ್ಕೊಳ್ಳಿಕ್ಕೆ ಊಹೆ ಬೇಕಾ? ಯಾವ್ದಾದ್ರು ವೇದ ಬಂದು ಹೇಳ್ಬೇಕಾ? ನೋಡಪ್ಪ ನೀನು ನಾನು ಅಂತ ಕರ್ಕೋಬೇಕು ಅಂತ. ಅದು ಪ್ರತ್ಯಕ್ಷ. ಅದನ್ನ ಯಾರೂ ಹೇಳಬೇಕಾಗಿಲ್ಲ. ಜಗತ್ತಲ್ಲಿ ಯಾರೂ ಪಾಠ ಹೇಳಬೇಕಾಗಿಲ್ಲ. ನಿನ್ನನ್ನ ನೀನು ನಾನು ಅಂತ ಕರ್ಕೋಬೇಕು. ನನಗೆ ನಾನು ನಾನು, ನಿನಗೆ ನೀನು ನಾನು, ನಿನಗೆ ನಾನು ನೀನು ಅಂತ ಯಾರೂ ಹೇಳ್ಕೊಡಲ್ಲ. ಯಾಕೆಂದ್ರೆ ಅಷ್ಟು ಸಹಜ ಅದು ಆ ಪ್ರಜ್ಞೆ. ಯೇ ಭಿಕ್ಕಾಲಾಷ್ಟಮೈರ್ಭಾವೈ ಯಸ್ಸರ್ವೈ ಸರ್ವಮನ್ವಿತಂ ಪಶ್ಯತ್ಯಕಲ್ಮಚೋ ಬುದ್ಧ್ಯ ಸಮೂಹಂ ನಾನು ವರ್ತತೆ. ಈ ರೀತಿಯಾಗಿರುವ ಜೀವನನ್ನ ಅನುಮಾನದಿಂದ ನೋಡಬೇಕು. ಈ ಜೀವನಿಗೆ ನಿಯಾಮಕನಾಗಿರುವ ದೇವರನ್ನೂ ಅನುಮಾನದಿಂದ ನೋಡ್ಕೊಳ್ಬೇಕು. ಇದು ಕರ್ಮಾನುಮಾನಾದ್ವಿಜ್ಞೇಯ ಜೀವ. ಕರ್ಮಾನುಮಾನಾದ್ವಿಜ್ಞೇಯ ಸಜೀವ ಕ್ಷೇತ್ರ ಸಂಜ್ಞಿತ. ಆ ಜೀವನನ್ನು ಏನಂತ ಕರೀತಾರೆ? ಕ್ಷೇತ್ರ ಅಂತ ಕರೀತಾರೆ. ಈ ಜೀವನನ್ನ ಬಲ್ಲವನು ಯಾರು? ಕ್ಷೇತ್ರಜ್ಞ. ನಾವು ಕ್ಷೇತ್ರಜ್ಞ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೋದ ಜನ್ಮದಲ್ಲಿ ಏನಾಗಿದ್ವಿ ನಮಗೆ ಗೊತ್ತಿಲ್ಲ, ಮುಂದೆ ಏನಾಗ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಈ ಹಿಂದೆ ನಾವು ಹೇಗಿದ್ವಿ ಅನ್ನೋದು ಗೊತ್ತಿಲ್ಲ. ಅದರಿಂದಾಗಿ ನಾವು ಕ್ಷೇತ್ರಜ್ಞರಲ್ಲ, ಕ್ಷೇತ್ರ ಅಷ್ಟೇ. ಆ ಕ್ಷೇತ್ರದ ಒಳಗಡೆ ಒಬ್ಬ ಇದ್ದಾನೆ, ಅವನೇ ದೇವರು. ಅವನನ್ನೇ ಗೀತೆ ಕ್ಷೇತ್ರಜ್ಞ ಅಂತ ಕರೆದಿದ್ದು. ಇವನನ್ನ ತಿಳಿದವನು ಮೋಹವನ್ನ ಹೊಂದುವುದಿಲ್ಲ ಅನ್ನುವಲ್ಲಿಗೆ 237ನೇ ಅಧ್ಯಾಯ. ವ್ಯಾಸಃ ಶರೀರಾದ್ ವಿಪ್ರಮುಕ್ತಂ ಹಿ ಸಾಕ್ಷಿಭೂತಂ ಚರೀರಿಣಂ ಸೂಕ್ಷ್ಮಭೂತಂ ಚರೀರಿಣಂ ಕರ್ಮಭಿಃ ಪರಿಪಶ್ಯಂತಿ ಶಾಸ್ತ್ರೋಕ್ತೈ ಶಾಸ್ತ್ರಚೇತಸಃ. ಅದರಿಂದ ಕರ್ಮದ ಮೂಲಕ ಸೂಕ್ಷ್ಮನಾದ ಜೀವನನ್ನ ಅರ್ಥ ಮಾಡಿಕೊಳ್ಳುವವರು ಶಾಸ್ತ್ರವನ್ನು ಓದಿದವರಾಗಿರ್ತಾರೆ. ಯಥಾ ಮರೀಚ್ಯ ಸಹಿತಾಶ್ಚರಂತಿ ಗಚ್ಚಂತಿ ತಿಷ್ಠಂತಿ ಚ ದೃಶ್ಯಮಾನಾಃ ದೇಹೈರ್ವಿಮುಕ್ತಾ ಪ್ರಚರಂತಿ ಲೋಕಾನ್ ತಥೈವ ಸತ್ವಾನ್ಯತಿಮಾನುಚಾಣಿ. ಯಥಾ ಮರೀಚ್ಯ ಸಹಿತಾಶ್ಚರಂತಿ. ಬೆಳಕು ಏನ್ ಮಾಡುತ್ತೆ? ಬೆಳಕು ಪ್ರಯಾಣ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದೇ ದೃಷ್ಟಾಂತವನ್ನ ತೋರಿಸ್ತಾರೆ. ಮರೀಚ್ಯ ಅಂದ್ರೆ ಬೆಳಕು. ಯಥಾ ಮರೀಚ್, ಇದನ್ನ ನೀವು ಹೆಂಗ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಇದರ ಸ್ವರೂಪ, ಉಪಮಾನದ ಸ್ವರೂಪವನ್ನ ಬೇರೆ ಬೇರೆ ರೀತಿಯಲ್ಲಿ ಅನುಸಂಧಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಯಥಾ ಮರೀಚ್ಯ ಸಹಿತಾಶ್ಚರಂತಿ. ಹೇಗೆ ಬೆಳಕು ಅನ್ನೋದು ವಸ್ತುವಿನ ಜೊತೆಗೂಡಿ ಚಲಿಸುತ್ತವೋ, ಗಚ್ಚಂತಿ ತಿಷ್ಠಂತಿ ಚ ದೃಶ್ಯಮಾನಾ. ಚಲಿಸೋದಷ್ಟೇ ಅಲ್ಲದೆ ತಿಷ್ಠಂತಿ ನಿಲ್ಲುತ್ತವೋ, ಕಾಣುತ್ತದೋ, ಹಾಗೆ ದೇಹದಿಂದ ವಿಮುಕ್ತರಾಗಿ ಅತಿಮಾನುಚಾಣಿ ಸತ್ವಾನಿ, ಈ ಜೀವರು ಬೇರೆ ಬೇರೆ ಲೋಕಗಳನ್ನು ತಲುಪುತ್ತಾರೆ. ಆದರೆ ಮನುಷ್ಯರ ಕಣ್ಣಿಗೆ ಗೋಚರ ಆಗಲ್ಲ ಅಷ್ಟೆ. ಇಲ್ಲಿಯೂ ಎಲ್ಲ ಬೆಳಕು ಮನುಷ್ಯರ ಕಣ್ಣಿಗೆ ಗೋಚರ ಆಗೋಲ್ಲ. ಎಷ್ಟು ತರಹದ ಥಿಯರಿ ಇದೆ.
ಒಂದು ವಸ್ತುವನ್ನು ಕಾಣಬೇಕು ಅಂತ ಹೇಳಿದರೆ ಎಷ್ಟು ಥರ ಥಿಯರಿ ಇದೆ. ನಿಮಗೆ ಎದುರುಗಡೆ ಗೋಡೆ ಕಾಣ್ತಾ ಇದೆ, ಹೆಂಗೆ ಕಾಣುತ್ತೆ? ಸೂರ್ಯನ ಬೆಳಕು ಗೋಡೆಯನ್ನು ಪ್ರವೇಶ ಮಾಡಿ ಆ ಬೆಳಕು ಕಣ್ಣಿಗೆ ಬಂತಾಗತ್ತೆ. ಆ ಕಣ್ಣು ಪ್ರತಿಫಲಿಸಿ ತನ್ನ ಒಳಗಡೆಯೇ ಎಷ್ಟೋ ಫಿಲ್ಟರ್ ಮಾಡಿಕೊಂಡು ಮೆದುಳಿಗೆ ತಲುಪಿಸತ್ತೆ. ಓ, ಇದು ರೂಪ ಅಂತ ಗ್ರಹಿಸತ್ತೆ. ಹೌದಾ? ಹೀಗೂ ಒಂದು ಥಿಯರಿ ಇದೆ. ಸೂರ್ಯನ ಬೆಳಕು ಪರಮಾಣುಗಳಲ್ಲಿ ತೂರಲ್ಲ ಅಂತ ಯಾರಾದರೂ ಹೇಳ್ತಾರ? ತೂರದ ಮೇಲೆ ಯಾಕೆ ಕಾಣಲ್ಲ? ಬೆಳಕು ಬಂತು, ಬೆಳಕಿನ ಜೊತೆಗಿರುವ ಆಬ್ಜೆಕ್ಟ್ ಅಥವಾ ಬೆಳಕು ಎಲ್ಲಿ ಪ್ರತಿಫಲಿಸಿತೋ ಆ ಆಬ್ಜೆಕ್ಟ್ ಪೂರ್ತಿ ಅರ್ಥ ಆಗಲಿಲ್ಲ. ಯಾಕಿದು? ಸರಿ, ನಮ್ಮ ತಾರ್ಕಿಕರು ಒಂದು ಹೇಳುದು, ಇಲ್ಲ, ಕಣ್ಣಿನ ರಶ್ಮಿ ಸೀದಾ ಹೋಗಿ ಆ ವಸ್ತುವನ್ನು ತಾಗಿ ವಾಪಸ್ ಬರುತ್ತೆ, ಅದರಿಂದ ಜ್ಞಾನ ಬರುತ್ತೆ. ಹೌದಾ? ಹಾಗಾದರೆ ಅಲ್ಲೊಂದು ಪ್ರಾಬ್ಲಮ್ ಇದೆ. ಚಂದ ಅಂತ ಅನ್ಸತ್ತೆ, ಅಲ್ಲೊಂದು ಪ್ರಾಬ್ಲಮ್ ಇದೆ. ಹೀಗೆ ನಮ್ಮ ಮೂಗಿನ ನೇರಕ್ಕೆ ನೋಡಿದರೆ ಎಷ್ಟು ದೂರ ನೋಡಬಹುದು? ಏನೂ ಮಧ್ಯದಲ್ಲಿ ಅಡ್ಡ ತಿಡ್ಡ ಏನು ಇಲ್ಲದೆ ಹೋದರೆ 1 ಕಿಲೋಮೀಟ್ರು, 2 ಕಿಲೋಮೀಟ್ರು, 1.5. ಬಹಳ ಸೂಕ್ಷ್ಮವಾದ ಕಣ್ಣಿದ್ದವನು 2.5, ಏನೂ ಇರಬಾರ್ದು ಮರುಭೂಮಿಯಲ್ಲೆಲ್ಲ ನೋಡುವಾಗ. ಅದೇ ಸ್ವಲ್ಪ ಮೇಲ್ಗಡೆ ಹೋದರೆ ಬೆಟ್ಟವನ್ನು ನೋಡುವಾಗ ಅದು ಎಷ್ಟೋ ಮೈಲ್ ದೂರ ಇರುತ್ತೆ. ಇಲ್ಲೇ ಇದೆ ಅಂತ ಅನ್ಕೊಂಡು ಹೋಗ್ತಾ ಇರ್ತೀವಿ, ಸಿಗೋದೇ ಇಲ್ಲ. ಇನ್ನು ಮೇಲ್ಗಡೆ ಆಕಾಶವನ್ನು ನೋಡಬೇಕಾದ್ರೆ ಯಾವ ಅಡೆತಡೆಯೂ ಇರಲ್ಲ. ಇಲ್ಲಿ ನೋಡೋದಕ್ಕಿಂತ ಎಷ್ಟೋ 1000 ಮೈಲು ದೂರ ಇರುವ ನಕ್ಷತ್ರಗಳನ್ನೆಲ್ಲ ಗಮನಿಸ್ಬಿಡುತ್ತೆ. ಕಣ್ಣಿನ ಈ ಬಿಹೇವಿಯರ್ ಒಂದೊಂದು ಸರ್ತಿ ಒಂದೊಂದು ತರಹ ಬಿಹೇವ್ ಮಾಡುತ್ತೆ. ಇಲ್ಲಿದ್ದಾಗ ಜಾಸ್ತಿ ದೂರ ಗ್ರಹಿಸಲ್ಲ, ಮೇಲ್ಗಡೆ ಹೋಗ್ತಿದ್ದಾಗೆ ಬಹಳ ದೂರದಲ್ಲಿರೋದನ್ನು ಗ್ರಹಿಸುತ್ತೆ. ಅಲ್ಲಿ ಸೂರ್ಯನ ಬೆಳಕು ಪ್ರತಿಫಲಿತವಾಗಿ ಬರೋದು ಅಷ್ಟರಲ್ಲೇ ಇರುತ್ತೆ. ನಮ್ಮ ಕಣ್ಣು ಹೋಗೋದು ಅಷ್ಟರಲ್ಲೇ, ನಮಗಿದ್ಯಾವುದು ಗೊತ್ತಾಗೋದಿಲ್ಲ. ಅದರಿಂದಾಗಿ ನಾವು ಬೆಳಕಿನ ಜೊತೆಗೆ ವಸ್ತುವಿನ ಜೊತೆಗೆ ಬೆಳಕು ಎರಡೂ ಕೂಡ ಜೊತೆಗಿದ್ರೂ ಕಾಣಬೇಕು ಅಂತ ಇಲ್ಲ. ಆ ರೀತಿ ಈ ಜೀವನೆಂಬ ಬೆಳಕು, ಜೀವನೆಂಬ ವಸ್ತು ಅಂತ ಇಟ್ಟುಕೊಂಡ್ರೆ ದೇಹೈರ್ವಿಮುಕ್ತ ವಿಚರಂತಿ ಲೋಕಾನ್, ದೇಹದಿಂದ ಬಿಡುಗಡೆ ಹೊಂದಿ ಲೋಕವನ್ನೆಲ್ಲ ತಿರುಗಬಲ್ಲುದು. ಯಾಕೆಂದರೆ ಸತ್ವಾನಿ ಅತಿಮಾನುಷಾಣಿ, ಈ ಮನಸ್ಸಾಗಿರಬಹುದು, ಜೀವ ಆಗಿರಬಹುದು, ಅದು ಅತಿಮಾನುಷಾಣಿ, ಮನುಷ್ಯರ ದೃಷ್ಟಿಗೆ ಗೋಚರ ಆಗಿರೋದಿಲ್ಲ. ನಿಮ್ಮ ಹೃದಯ ತೆಗೆದು ನೋಡಿದೆ, ಆಪರೇಟ್ ಮಾಡಿ, ಇಲ್ಲ ಎಲ್ಲಿ ಜೀವನ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಹೇಳೋದು? ಪ್ರತಿರೂಪಂ ಯಥೈವಾಪ್ಸು ತಾವತ್ ಸೂರ್ಯಸ್ಯ ಲಕ್ಷ್ಯತೆ ಸತ್ವವಾನ್ಸ್ತು ತಥಾ ಸತ್ವಂ ಪ್ರತಿರೂಪಂ ಪ್ರಪಶ್ಯತಿ. ನೀರಿನಲ್ಲಿ ನೋಡಿದಾಗ ಸೂರ್ಯನ ಪ್ರತಿಬಿಂಬ ಕಾಣುತ್ತೆ, ರೋಡಿನಲ್ಲಿ ಬೀಳೋದಿಲ್ಲ. ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣುತ್ತೆ. ಆ ರೀತಿ ವೇದವೆಂಬ ನೀರಿನಲ್ಲಿ, ಆತ್ಮಪ್ರಜ್ಞೆ ಎಂಬ ನೀರಿನಲ್ಲಿ ನಾವು ಬಿಂಬನನ್ನ, ಪ್ರತಿಬಿಂಬವನ್ನ ಕಾಣಬಹುದು. ತಾನಿ ಸೂಕ್ಷ್ಮಾಣಿ ಸತ್ವಸ್ಥಾ ವಿಮುಕ್ತಾನಿ ಶರೀರತಃ ತೇನ ತತ್ವೇನ ತತ್ವಜ್ಞಾ ಪಶ್ಯಂತಿ ನಿಯತೇಂದ್ರಿಯಾ. ಈ ಇಂದ್ರಿಯದಿಂದ ಆಚೆ ಇರುವ ಒಂದು ಶಕ್ತಿಯನ್ನ, ಈ ಇಂದ್ರಿಯದಿಂದ ಆಚೆ ಇರುವ ವಸ್ತುವನ್ನ ತತ್ವಜ್ಞರು ತಿಳಿತಾರೆ. ಯಾಕೆಂದ್ರೆ ತತ್ವಜ್ಞರಿಗೆ ಈ ಇಂದ್ರಿಯವನ್ನ ನೋಡಲಿಕ್ಕೆ ಅಥವಾ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ನಿಗ್ರಹ ಇರುತ್ತೆ. ನೋಡಬೇಕಾದ್ರೆ ಒಂದು ಫೋಕಸ್ ಹಾಕಬೇಕು. ಫೋಕಸ್ ಹಾಕಬೇಕಾದ್ರೆ ಬೇರೆ ಎದರ ಗೊಡವೆಯನ್ನು ಬಿಡಬೇಕು. ಒಬ್ಬ ಇಶುಕಾರ
ಬಿಲ್ಲನ್ನು ಮಾಡ್ತಾ ಇದ್ದವನ ಕಥೆ ಬರುತ್ತೆ, ಬಾಣವನ್ನು ತಯಾರಿಸ್ತಾ ಇದ್ದವನ ಕಥೆ 11ನೇ ಅಧ್ಯಾಯದಲ್ಲಿ ಬರುತ್ತೆ, ಇಶುಕಾರ ಅಂತ. ಅವನು ಅದರ ಪಾಯಿಂಟ್ ಇಡಬೇಕು, ಆ ಸೂಕ್ಷ್ಮ, ಆ ತುದಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ಎಲ್ಲೆಲ್ಲೋ ಹೋಗ್ಬಿಡೋದು ಬಾಣ. ಅದಕ್ಕೆ ಸ್ಟ್ರೈಟ್ ಆಗಿರಬೇಕು. ಆ ತುದಿ ಸರ್ವಾಂಗೀಣವಾಗಿ ನಡುವಣ ಭಾಗದಲ್ಲಿ ಇರಬೇಕು ಬಾಣದ್ದು, ಅಲ್ವಾ? ಆ ರೀತಿ ಅದನ್ನು ನೋಡಲಿಕ್ಕೆ ಎಷ್ಟು ಪ್ರಾಕ್ಟೀಸ್ ಇರಬೇಕು, ಎಷ್ಟು ಪರಿಶ್ರಮ ಇರಬೇಕು. ಇವತ್ತಿನ ಜಗತ್ತಿನಲ್ಲಿ ಸ್ನೈಪರ್ ಶಾಟ್ ಹೊಡಿಬೇಕಾದ್ರೆ ಹೇಗಿರಬೇಡ, ಅವನು ಎಷ್ಟು ಏಕಾಗ್ರತೆ ಇರಬೇಕು, ಒಂದು ಚೂರು ಅಲುಗಬಾರದು, ಬೇರೆ ಕಡೆಗೆ ತಿರುಗಬಾರದು. ಇಂದ್ರಿಯ ನಿಗ್ರಹ ಎಲ್ಲ ಕಡೆ ಬೇಕು. ಇಂದ್ರಿಯ ನಿಗ್ರಹ ಬೇಡ ಅಂತ ಹೇಳ್ತಿರೋ ನೀವು? ಯೋಧನಿಗೆ ಬೇಕು, ಸನ್ಯಾಸಿಗೆ ಬೇಕು, ಸೇವಕನಿಗೆ ಬೇಕು, ಎಲ್ಲರಿಗೂ ಬೇಕು. ಆಗ ಯೋಧ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಪ್ರಮಾದದಿಂದ ಎಲ್ಲೆಲ್ಲಿ ಹೋಗ್ತಾನೋ ಏನೋ. ಆ ರೀತಿ ಇಂದ್ರಿಯ ನಿಗ್ರಹ ಇರುವವನು ತತ್ವವನ್ನು ಕಾಣ್ತಾನೆ. ಸೊ ಒಬ್ಬ ಯೋಗಿಗೂ ಬೇಕು. ಅಲ್ಲೆಲ್ಲ ಇಂದ್ರಿಯ ನಿಗ್ರಹ ಬೇಕು ಅಂತ ಒಪ್ತಾರೆ. ಆತ್ಮನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಅತೀಂದ್ರಿಯವಾದದ್ದನ್ನು ಪಡೆಯಲಿಕ್ಕೆ ಇಂದ್ರಿಯ ನಿಗ್ರಹ ಬೇಕು ಅಂದರೆ ಯಾಕೆ ಒಪ್ಪಲ್ಲ ನೀವು? ಕ್ಷೇಮೇಂದ್ರ ಸೇವ್ಯ ಸೇವಕೋಪದೇಶ ಅಂತ ಒಂದು ಗ್ರಂಥ ಇದೆ. ಆ ಸೇವ್ಯ ಸೇವಕೋಪದೇಶದಲ್ಲಿ ಸೊಗಸಾದ ಅನೇಕ ಮಾತುಗಳಿದೆ. ಅದರಲ್ಲಿ ಒಂದು ನೋಡಿ, ಸೇವಕನು ಕೂಡ ಊಟ ಮಾಡಲಿಕ್ಕಾಗಲ್ಲ, ತಿಂಡಿ ತಿನ್ನಲಿಕ್ಕಾಗಲ್ಲ, ಯಜಮಾನನ ಹಿತವನ್ನು ಯಾವಾಗಲೂ ಕಾಯ್ದುಕೊಳ್ಳಬೇಕು, ತನ್ನ ಹಿತವನ್ನು ತ್ಯಾಗ ಮಾಡಿಬಿಟ್ಟಿರ್ತಾನೆ, ತನಗೆ ಪ್ರಿಯವಾದದ್ದನ್ನು ತ್ಯಾಗ ಮಾಡಿರ್ತಾನೆ. ಆದರೆ ಅವನು ಸನ್ಯಾಸಿಯ ಎಲ್ಲ ಗುಣಗಳನ್ನು ಹೊಂದಿದ್ರೂ ಮುಕ್ತನಾಗೋದಿಲ್ಲ. ಯಾಕೆಂದರೆ ಅತ್ಯಂತ ಅಲ್ಪವಾದ ಫಲಕ್ಕೆ ಕೈ ಚಾಚಿರ್ತಾನೆ. ನೀವು ಅದನ್ನು ನೋಡಬೇಕು ಅಂದರೆ ನಾವು ಅರ್ಥ ಆಗಲ್ಲ. ಅದಕ್ಕೆ ಬಹಳ ಧನವಂತನ ಮನೆಯ ಕೆಲಸದವ್ರನ್ನ ನೋಡಬೇಕು. ಬಹಳ ಹಣವಂತರು ಇರ್ತಾರೆ, ಅವ್ರ ಮನೆಯ ಕೆಲಸದವರನ್ನ ನೋಡಿ ನೀವು. ಇವ್ರ ಮಕ್ಕಳ ಹತ್ತಿರ ಸಮಾಧಾನ ಮಾಡ್ತಾರೋ ಇಲ್ವೋ, ಅವರೊಂಚೂರ ಹತ್ರ ಓಡೋಗ್ತಾರೆ. ಧಣಿಯ ಮಕ್ಕಳು ಪೂರ್ತಿ ಅಲ್ಲೇ ಇರುತ್ತೆ ತಲೆ, ನೆಮ್ಮದಿಯಿಂದ ಇರಲಿಕ್ಕೆ ಆಗೋದಿಲ್ಲ. ಇಲ್ಲ ನನಗೆ ಈ ಅವಮಾನದ ಬದುಕು ಬೇಡ ಅಂದರೆ ಇನ್ನು ಸನ್ಯಾಸಿ ಆಗಬೇಕು. ಇದನ್ನೆಲ್ಲ ಹೇಗೂ ಅಭ್ಯಾಸ ಮಾಡಿರ್ತಿಯಲ್ಲಪ್ಪ, ಅದನ್ನೇ ತತ್ವದ ಬಗ್ಗೆ ತಿರ್ಕೊಂಡ್ಬಿಡು ಅಷ್ಟೇ ಅಂತ. ನಮ್ಮಲ್ಲಿ ಕಮ್ಯುನಿಸಮ್ ಯಾಕೆ ಬರಲಿಲ್ಲ ಗೊತ್ತಾಯ್ತಾ? ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡೋದಿಲ್ವೇ ಇಲ್ಲ. ಹೌದಾ ಅಂತ ನಾವು ಬಿಟ್ಟು ಸನ್ಯಾಸಿ ಆಗ್ಬಿಡೋದಷ್ಟೇ. ಡಿಗ್ನಿಟಿ ಆಫ್ ಲೇಬರು ಇಲ್ಲ ಅಂತ ತಾನೇ ಕಮ್ಯುನಿಸಮ್ ಶುರು ಆಗಿದ್ದು. ಯಾಕೆ ಹೇಳಿದೆ ನಾನು ಅಂತಂದರೆ, ಇಂದ್ರಿಯ ನಿಗ್ರಹ ಅನ್ನೋದು ಬೇಕು ಅತೀಂದ್ರಿಯ ತತ್ವವನ್ನು ಕಾಣಲಿಕ್ಕೆ. ಅದಿಲ್ಲದೆ ಸಾಧ್ಯವೇ ಇಲ್ಲ ಅನ್ನುವಲ್ಲಿಗೆ 4ನೆಯ ಶ್ಲೋಕ ಆಗಿದೆ. ಅದು ಕೂತಿದ್ದಾಗ ಮಲಗಿದ್ದಾಗ ಎಲ್ಲ ಅವರಿಗೆ ಹೇಗೆ ಕಾಡತ್ತೆ ಅಂತ ಹೇಳಿ, ಹೀಗೆ ಬೇರೆ ಬೇರೆ ರೀತಿಯಾದ ಚಿಂತನೆಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಇದನ್ನೆಲ್ಲ ಕೇಳಿ ಅವರು ಸನ್ಯಾಸಿಗಳಾಗಲಿಕ್ಕೆ ಹೊರಡ್ತಾರೆ ಅಂತನ್ನೋದು ಇನ್ನೊಂದು ವಿಚಿತ್ರ ಒಂದು ಭಾಗ ಇಲ್ಲಿ ಬರುತ್ತೆ. ಅದನ್ನು ನಾವು ಸೋಮವಾರ ನೋಡೋಣ. ನಾಳೆ ವಾಲ್ಮೀಕಿ ರಾಮಾಯಣದ ಚಿಂತನೆ ಇರೋದಿಲ್ಲ. ಯಾಕೆಂದರೆ ಭಂಡಾರಕೆರೆ ಮಠದಲ್ಲಿ
ರಾಮೋತ್ಸವದ ಅಂಗವಾಗಿ 5 ರಿಂದ 7 ಸುಂದರಕಾಂಡದ ಚಿಂತನೆ ಇರುತ್ತೆ. ಅದರಿಂದಾಗಿ ನನಗೆ ಇಲ್ಲಿ ಮಾಡಲಿಕ್ಕಾಗಲ್ಲ. ಕೆಲವರೆಲ್ಲ ಏನು ಹೇಳಿದ್ರು ಅಂದರೆ, ಇಲ್ಲ 7:15 ಶುರು ಮಾಡಿ ಅಂದರು. ಹಾಗೆ ನಾವು ಪರ್ಫೆಕ್ಟ್ ಟೈಮ್ ಇಟ್ಕೊಳ್ಳಿಕ್ಕೆ ಬರಲ್ಲ. ಅದರಿಂದಾಗಿ ನಾಳೆ ಆ ಲೈವ್ ಇದೆ ಅಂತ ಕಾಣುತ್ತೆ. ಲೈವ್ ಇಲ್ಲದೆ ಹೋದರೆ ಆಮೇಲೆ ಬರುತ್ತೆ, ನೋಡಿ. ಇನ್ನು ನಾಳೆ ಒಂದು ಸಂಗತಿ ಹೇಳಿದ್ದೆ ನಿಮಗೆ, ಇದು ವಿಷ್ಣು ಪುರಾಣದ ಮತ್ತು ವಿಷ್ಣು ತತ್ವ ನಿರ್ಣಯದ ಚಿಂತನೆ ಪ್ರಾಯ ಸ್ವಾಮಿಗಳು ಅದಮಾರು ಚಿಕ್ಕ ಸ್ವಾಮಿಗಳು ತೆಗೆದುಕೊಂಡ ಹೊಸ ಮನೆಯಲ್ಲಿ ಆಗಬಹುದು ಅಂತ. ಅದರದ್ದು ಲಕ್ಷಣ ಏನು ಕಾಣಿಸ್ತಾ ಇಲ್ಲ. ನಾಡಿದ್ದಂತೂ ಮಾಡುವ. ಭಾನುವಾರ ಅಂತೂ ಖಾತ್ರಿ, ಶನಿವಾರ ಡೌಟ್. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ನಾಳೆ ಅಲ್ಲಿ 5:15ರಿಂದ 7 ಗಂಟೆ ತನಕ ಭಾಗವತಾಶ್ರಮದಲ್ಲಿ ಅಲ್ಲಿ ಸುಂದರಕಾಂಡದ ಉಪನ್ಯಾಸ, ರಾಮೋತ್ಸವ. ಭಂಡಾರಕೆರೆ ಸ್ವಾಮಿಗಳ ಉಪಾಸ್ಯ ಮೂರ್ತಿ ರಾಮದೇವರು. ಹೀಗಾಗಿ 9 ದಿವಸದ ರಾಮೋತ್ಸವ ಇರುತ್ತೆ. ಆ 9 ದಿವಸದ ರಾಮೋತ್ಸವ ಇರುವುದರಿಂದ 9-10 ದಿವಸದ ರಾಮೋತ್ಸವ ಇದೆ. ಅದರಲ್ಲಿ ನನ್ನ ಉಪನ್ಯಾಸ ನಾಳೆ 5:15ರಿಂದ 7 ಗಂಟೆ ತನಕ. ಅದರಿಂದಾಗಿ ನಾಳೆ ವಿಷ್ಣು ಪುರಾಣ ಮತ್ತು ವಿಷ್ಣು ತತ್ವ ನಿರ್ಣಯ ಚಿಂತನೆ ಏನಿದೆ ಅದು ಕುಮುದಮ್ಮನವರ ಮನೆಯಲ್ಲಿ ಯಥಾಪ್ರಕಾರ ನಡೆಯುತ್ತೆ. ಸರಿ, ಕೃಷ್ಣಾರ್ಪಣ.